ಕಟ್ಟಡ ಸಾಮಗ್ರಿಗಳ, ಗೃಹ ಅಲಂಕಾರಿಕ ವಸ್ತುಗಳು ಹಾಗೂ ಆಸ್ತಿಗಳ ಪ್ರದರ್ಶನದ ಬಿಲ್ಡ್ ಎಕ್ಸ್ಪೋ -2025 ಧಾರವಾಡ 24 ಬಿಲ್ಡ್ ಎಕ್ಸ್ಪೋ 2025 ಇದು ಕಟ್ಟಡ ಸಾಮಗ್ರಿಗಳ, ಗೃಹ ಅಲಂಕಾರಿಕ ವಸ್ತುಗಳ ಹಾಗೂ ಆಸ್ತಿಗಳ ಪ್ರದರ್ಶನವಾಗಿದೆ. ಇದನ್ನು ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಇಂಜಿನಿಯರ್ಸ್ ಲೋಕಲ್ ಸೆಂಟರ್ ಧಾರವಾಡ ಹಾಗೂ ಟರ್ಬೋ ಸ್ಟೀಲ್ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಕೆ.ಸಿ.ಡಿ. ಆವರಣದಲ್ಲಿ ದಿ 26, 27 ಮತ್ತು 28 ಡಿಸೆಂಬರ್ 2025 ರಂದು ಪೂರ್ಣ 3 ದಿನಗಳ ಕಾಲ ಏರ್ಪಡಿಸಲಾಗಿದೆ ಎಂದು ಕಾಯ 9-9 ಸಿದ್ದನಗೌಡ ಪಾಟೀಲ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಸಾಮಗ್ರಿಗಳನ್ನು ಸಿವಿಲ್ ಇಂಜಿನಿಯರ್ಗಳು, ವಾಸ್ತುಶಿಲ್ಪಿಗಳು, ಕಟ್ಟಡ ನಿರ್ಮಾಪಕರು, ಕುಶಲ ಕಮಿ 9ಗಳು, ಸ್ವಂತ ಮನೆ ಕಟ್ಟಿಸುವ ಮಾಲಕರು ಹೆಚ್ಚಾಗಿ ಉಪಯೋಗಿಸುತ್ತಾರೆ. ಈ ವಸ್ತುಗಳ ನವೀನ ಮಾದರಿಗಳನ್ನು ಜನರಿಗೆ ಪರಿಚಯಿಸುವುದೇ ಈ ಪ್ರದರ್ಶನದ ಉದ್ದೇಶವಾಗಿದೆ ಎಂದರು. ಅಲ್ಲದೆ ನಗರದಲ್ಲಿ ನಡೆಯುತ್ತಿರುವ ಕಟ್ಟಡ ಸಾಮಗ್ರಿಗಳ ಪ್ರದರ್ಶನದಲ್ಲಿ ಮನೆ ಕಟ್ಟಲು ಬೇಕಾದ ಎಲ್ಲಾ ಗುಣಮಟ್ಟದ ಸಾಮಗ್ರಿಗಳು ಒಂದೇ ಕಡೆ ಲಭ್ಯವಾಗುವಂತೆ ಮಾಡುವುದು, ಗ್ರಾಹಕರಿಗೆ ನೇರ ಸಂಪರ್ಕ ಕೊಂಡಿಯಾಗಿ ಬಿಲ್ಟೆಕ್ಸ್ ಕಾರ್ಯ ಮಾಡಲಿದೆ ಎಂದರು. ಗುಣಮಟ್ಟ, ಬಲ ಮತ್ತು ದೀರ್ಘಕಾಲಿಕ ಬಾಳಿಕೆಗೆ ಒತ್ತು ನೀಡಿರುವ ಈ ಮೇಳವು ಮನೆ ಕಟ್ಟಲು ಯೋಜಿಸುತ್ತಿರುವವರು, ಡೆವಲಪರ್ಸ್ಗಳು, ಗುತ್ತಿಗೆದಾರರು, ಇಂಜಿನಿಯರ್ಗಳು ಹಾಗೂ ಕಟ್ಟಡ ಕ್ಷೇತ್ರದ ವೃತ್ತಿಪರರಿಗೆ ಅತ್ಯಂತ ಉಪಯುಕ್ತವಾಗಿದೆ. ಮೇಳದಲ್ಲಿ ಹಲವು ಕಂಪನಿಗಳ ಪ್ರತಿನಿಧಿಗಳು ಉಪಸ್ಥಿತರಿದ್ದು, ಗ್ರಾಹಕರಿಗೆ ತಾಂತ್ರಿಕ ಮಾಹಿತಿ ಹಾಗೂ ಮಾರ್ಗದರ್ಶನ ನೀಡುವರು ಎಂದರು. ಪ್ರದರ್ಶನದ ಉದ್ದೇಶ: ಈ ಪ್ರದರ್ಶನವನ್ನು ತಾಂತ್ರಿಕ ಪರಿಣಿತರಿಗೆ, ಕಟ್ಟಡ ನಿರ್ಮಾಣದ ಕುಶಲಕರ್ಮಿಗಳಿಗೆ, ವಾಸ್ತುಶಿಲ್ಪಿಗಳಿಗೆ, ಮನೆಯ ಒಳಗೆ ಅಲಂಕಾರ ಮಾಡುವ ಪರಿಣಿತರಿಗೆ, ಜನಸಾಮಾನ್ಯರಿಗೆ ಹೊಸ ನಮೂನೆಯ ಆಧುನಿಕ ವಸ್ತುಗಳ ಪರಿಚಯ, ಗುಣಮಟ್ಟದ ಬಗ್ಗೆ ಮಾಹಿತಿ, ತಾಳಿಕೆ, ದರ ಇತ್ಯಾದಿಗಳ ಬಗ್ಗೆ ಹಾಗೂ ಸಿಗುವ ಸ್ಥಳ ಇವುಗಳ ಬಗ್ಗೆ ತಾಂತ್ರಿಕ ಮಾಹಿತಿಯನ್ನು ಕೊಡಲು ಏರ್ಪಡಿಸಲಾಗಿದೆ ಎಂದರು. ತಾಂತ್ರಿಕ ವರ್ಗದವರಿಗೆ ಆಧುನಿಕ ವಸ್ತುಗಳ ಬಗ್ಗೆ ತಾಂತ್ರಿಕ ಮಾಹಿತಿ, ಅವುಗಳ ಉಪಯುಕ್ತತೆ, ಉಪಯೋಗಿಸುವ ವಿಧಾನ, ಖರ್ಚಿನಲ್ಲಿ ಮಿತವ್ಯಯ ಇತ್ಯಾದಿಗಳನ್ನು ಕೊಡಲು ಪ್ರದರ್ಶನಕಾರರು ಉದ್ದೇಶಿಸಿದ್ದಾರೆ. ಕುಶಲ ಕೆಲಸಗಾರರಿಗೆ ತಮ್ಮ ಉತ್ಪನ್ನಗಳನ್ನು ಸರಿಯಾಗಿ ಉಪಯೋಗಿಸುವ ರೀತಿ, ಅವುಗಳ ಉಪಯುಕ್ತತೆ, ತಾಳಿಕೆ, ಬಾಳಿಕೆ ಇತ್ಯಾದಿಗಳ ಬಗ್ಗೆ ಮಾಹಿತಿ ನೀಡುವುದು ಇದರ ಉದ್ದೇಶವಾಗಿದೆ. ಸಾಮಗ್ರಿಗಳ ಉತ್ಪಾದಕರು, ವಿತರಕರು, ಮಾರಾಟಗಾರರಿಗೆ ತಾಂತ್ರಿಕ ವರ್ಗದವರೊಂದಿಗೆ, ಜನಸಾಮಾನ್ಯರೊಂದಿಗೆ ಸಂಪರ್ಕ ಕಲ್ಪಿಸುವುದು, ಇದರಿಂದ ಈ ವೃತ್ತಿಯವರಿಗೆ ತಮ್ಮ ವಸ್ತುಗಳ ಬಗ್ಗೆ ಪ್ರಚಾರ ಮಾಡಲು ಪ್ರಶಿಕ್ಷಣ ಕೊಡುವುದು ಇತ್ಯಾದಿಗಳನ್ನು ಸಮರ್ಥವಾಗಿ ನಿರ್ವಹಿಸಲು ಸಾಧ್ಯವಾಗುವುದು ಎಂದರು. ಈ ಬಿಲ್ಡ್ ಎಕ್ಸ್ಪೋ ದಿ 26 ಶುಕ್ರವಾರ ಬೆಳಗ್ಗೆ 11:00ಕ್ಕೆ ಶಾಸಕರಾದ ಅರವಿಂದ ಬೆಲ್ಲದ ಉದ್ಘಾಟಿಸುವರು. ಮುಖ್ಯ ಅತಿಥಿಗಳಾಗಿ ಹೂಧಾ ಕೇಂದ್ರದ ಶಾಸಕರಾದ ಮಹೇಶ ಟೆಂಗಿನಕಾಯಿ, ಕವಿವಿದ ಕುಲಪತಿಗಳಾದ ಎಂ ಖಾನ, ಟರ್ಬೋ ಸ್ಟೀಲ್ನ ಸೀನಿಯರ್ ಜನರಲ್ ಮ್ಯಾನೇಜರ ಶಿವರುದ್ರಪ್ಪ ಆಗಮಿಸುವರು. ಅಧ್ಯಕ್ಷತೆಯನ್ನು ಅಸೋಸಿಯೇಷನ್ನ ಅಧ್ಯಕ್ಷ ಇಂಜಿನಿಯರ ಸುನೀಲ ಬಾಗೇವಾಡಿ ವಹಿಸುವರು. ವೇದಿಕೆಯಲ್ಲಿ ಬಿಲ್ಡ್ ಎಕ್ಸ್ಪೋ 2025 ಸಂಚಾಲಕರಾದ ಇಂಜಿನಿಯರ ಅಜಿತ ಕರೋಗಲ್ ಹಾಗೂ ಅಸೋಸಿಯೇಷನ ಸೆಕ್ರೆಟರಿ ಉಪಸ್ಥಿತರಿರುವರು. 27ರ ಶನಿವಾರ ಬೆಳಗ್ಗೆ 11:30ಕ್ಕೆ ಬಿಲ್ಡ್ ಎಕ್ಸ್ಪೋ 2025ರ ಮಾಹಿತಿ ಕೈಪಿಡಿಯ ಬಿಡುಗಡೆ. ಮಾಜಿ ಮಹಾಪೌರರು, ಸದಸ್ಯರಾದ ಈರೇಶ ಅಂಚಟಗೇರಿ, ಅಂಜುಮನ್ ಇಸ್ಲಾಂ ಸಂಸ್ಥೆಯ ಅಧ್ಯಕ್ಷ ಇಸ್ಮಾಯಿಲ್ ತಮಾಟಗಾರ ಹಾಗೂ ಕರ್ನಾಟಕ ಸೈನ್ಸ್ ಕಾಲೇಜ ಪ್ರಾಚಾರ್ಯರಾದ ಶ್ರೀಮತಿ ಎಂ.ಎನ್. ಸಾಳುಂಕೆಯವರು ಬಿಲ್ಡ್ ಎಕ್ಸ್ಪೋ 2025ರ ಮಾಹಿತಿ ಕೈಪಿಡಿಯ ಬಿಡುಗಡೆ ಮಾಡುವರು. 28ರ ರವಿವಾರ ಸಮಾರೋಪ ನುಡಿಗಳನ್ನಾಡಲು ವಿಧಾನ ಪರಿಷತ್ತಿನ ಸಭಾಪತಿಗಳಾದ ಬಸವರಾಜ ಹೊರಟ್ಟಿ ಆಗಮಿಸುವರು. ಪಂ. ಪುಟ್ಟರಾಜ ಗವಾಯಿಗಳ ಕಲಾ ಪ್ರತಿಷ್ಠಾನ, ಧಾರವಾಡ, ಕಲಾಶಕ್ತಿ ಫೌಂಡೇಶನ್, ಧಾರವಾಡ, ಕಲಾಸ್ಪಂದನ, ಹಾವೇರಿ ಮತ್ತು ಸಾಂಸ್ಕೃತಿಕ ಲೋಕ, ಧಾರವಾಡ ಮುಂತಾದ ತಂಡಗಳಿಂದ ಪ್ರತಿದಿನ ಡ್ಯಾನ್ಸ್, ಜಾನಪದ ಸಂಭ್ರಮ, ಮನರಂಜನೆ, ಭರತನಾಟ್ಯ, ಹಾಡುಗಳ ವೈಭವ ಹಾಗೂ ಮಹಾದೇವ ಸತ್ತಿಗೇರಿ ಹಾಸ್ಯ ಸಂಜೆ ಏರ್ಪಡಿಸಿದೆ. ವಸ್ತು ಪ್ರದರ್ಶನದ ಬಗ್ಗೆ: ಈ ಪ್ರದರ್ಶನದಲ್ಲಿ 66 ಮಳಿಗೆಗಳಿದ್ದು, ಈ ಮಳಿಗೆಗಳಲ್ಲಿ ರಾಷ್ಟ್ರೀಯ ಹಾಗೂ ಬಹುರಾಷ್ಟ್ರೀಯ ಕಂಪನಿಗಳು ತಮ್ಮ ಉತ್ಪನ್ನಗಳನ್ನು ಪ್ರದರ್ಶಿಸಲಿದ್ದಾರೆ. ಸಿಮೆಂಟ್ ಉತ್ಪಾದಕರು, ನೀರು ಸರಬರಾಜು ಸಾಮಗ್ರಿಗಳ ಉತ್ಪಾದಕರು, ಗೋಡೆ, ನೆಲಹಾಸುಗಲ್ಲುಗಳ ಉತ್ಪಾದಕರು, ಅಲ್ಲದೆ ಕಟ್ಟಡಗಳಿಗೆ ಬೇಕಾಗುವ ರಾಸಾಯನಿಕಗಳು, ಸೋಲಾರ ಹೀಟರ, ಯುಪಿವಿಸಿ ಕಿಡಕಿ, ಬಾಗಿಲುಗಳು, ಪ್ಲಾಸ್ಟಿಕ್ ಕಟ್ಟಿಗೆ, ಪರಿಸರ ಸ್ನೇಹಿ ತಯಾರಿಸಿದ ಮರಳು, ಸ್ಟೀಲ್ ಉತ್ಪಾದಕರು ಇತ್ಯಾದಿ ಸಹ ಇಲ್ಲಿ ನೋಡಲು ಸಿಗುತ್ತವೆ. ಒಟ್ಟಿನಲ್ಲಿ ಕಟ್ಟಡ ನಿರ್ಮಾಣಕ್ಕೆ ಬೇಕಾಗುವ ಎಲ್ಲ ಅವಶ್ಯಕ ವಸ್ತುಗಳ ಪ್ರದರ್ಶನವೂ ಇದಾಗಿದೆ ಎಂದರು. ಪ್ರದರ್ಶನದ ಲಾಭಗಳು: ಉತ್ಪಾದಕರಿಗೆ ತಮ್ಮ ಹೊಸ ಉತ್ಪನ್ನಗಳನ್ನು ಪರಿಚಯಿಸಲು ಹಾಗೂ ಜನಸಂಪರ್ಕ ಪಡೆಯಲು ತಮ್ಮಂತೆ ಬರುವ ಇತರ ಉತ್ಪಾದಕರ ವಸ್ತುಗಳ ಬಗ್ಗೆ ತಿಳಿದುಕೊಳ್ಳಲು ಉಪಯುಕ್ತವಾಗಿದೆ. ಅದೇ ರೀತಿ ಸಾರ್ವಜನಿಕರಿಗೆ ಆಧುನಿಕ ಹೊಸ ವಸ್ತುಗಳ ಪರಿಚಯ, ಲಭ್ಯತೆ, ಉಪಯುಕ್ತತೆ, ತಾಳಿಕೆ, ಬಾಳಿಕೆ ಬಗ್ಗೆ ಮಾಹಿತಿ, ಬೆಲೆ
ಇತ್ಯಾದಿಗಳ ತಿಳುವಳಿಕೆ ಹಾಗೂ ಪ್ರತ್ಯಕ್ಷ ವೀಕ್ಷಣೆಗೆ ಅವಕಾಶ ಇದೆ. ಸುತ್ತಲಿನ ಗ್ರಾಮಸ್ಥರಿಗೆ ಈ ಪ್ರದರ್ಶನಕ್ಕೆ ಬರುವ ಸುತ್ತಮುತ್ತಲಿನ ಗ್ರಾಮ, ಶಹರವಾಸಿಗಳು ಬಂದು ಸಾಮಗ್ರಿಗಳ ಬಗ್ಗೆ ವ್ಯಾಪಕ ಮಾಹಿತಿ ಪಡೆಯಬಹುದಾಗಿದೆ. ತಮ್ಮ ಪರಿಸರಕ್ಕೆ ಹೊಂದುವಂತಹ ವಸ್ತುಗಳನ್ನು ಆರಿಸಿಕೊಳ್ಳಬಹುದಾಗಿದೆ ಎಂದರು. ವ್ಯವಸ್ಥಾಪಕರು, ಸಂಗ್ರಹಕಾರರಿಗೆ ತಾವು ಮಾರುತ್ತಿರುವ ವಸ್ತುಗಳ ಬಗ್ಗೆ ಜನರಿಗೆ ತಿಳುವಳಿಕೆ, ಪ್ರಚಾರ ಇತ್ಯಾದಿಗಳ ಬಗ್ಗೆ ಕಾಳಜಿ ವಹಿಸಿ ತಮ್ಮ ವ್ಯಾಪಾರವನ್ನು ವೃದ್ಧಿಸಿಕೊಳ್ಳಬಹುದಾಗಿದೆ. ಈ ರೀತಿ ಈ ಪ್ರದರ್ಶನವು ಎಲ್ಲರಿಗೂ ಉಚಿತ ಮತ್ತು ಉಪಯುಕ್ತವಾಗಿದೆ ಎಂದು ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಅಜಿತ ಕರುಗಲ್, ಸುನೀಲ ಬಾಗೇವಾಡಿ, ಅರುಣಕುಮಾರ ಶೀಲವಂತ, ಕಬೀರ ನಧಾಬ್, ದಾಮೋದರ ಹೆಗಡೆ, ಅಲ್ತಾಫಲಿ ಹತ್ತಿಮುತ್ತೂರು, ಸುಮೀತಾ ಸುಣಗಾರ, ಅಮಿತಾ ಪಾಟೀಲ, ವಿಜಯೇಂದ್ರಗೌಡ ಪಾಟೀಲ, ವಿಜಯಕುಮಾರ ಹಳ್ಳಿಕೇರಿ, ಸಂಜಯ ಕಬ್ಬೂರ, ಅಜಿತ ಕರುಗಲ್, ವಿಜಯ ತೋಟಗೇರ, ಸುನೀಲ ಗೋಗಿ, ಎಸ್.ಎಚ್. ಚಕ್ರವರ್ತಿ, ಶಂಶುದ್ದಿನ ದಿಡಗುರ, ಪವನ ಬೆಟಗೇರಿ, ಜುಬೇರ ಅಬ್ಬಿಹಾಳ, ನಿಹಾಲ ಮಾಸೂರ, 9 ನಹೂಲಿ ಇದ್ದರು. ಇದನ್ನ ಪ್ರಚಾರ ಮಾಡಿಕೊಂಡು ವೆಹಿಕಲ್ ಮಾಡಿದೀವಿ. ಅದನ್ನು ಒಂದು ಬ್ಯಾನರ್ ಹಾಕಿ ಅದ್ರ ಮೇಲೆ ವಾಯ್ಸ್ ಕೊಟ್ಟು ಇದು ಮಾಡಿದೀವಿ. ಅದನ್ನ ನಾವು ಮಾಡಿ ತಮ್ಗೆಲ್ಲ ಮೊದಲು ನಮಗೆಲ್ಲ ಧನ್ಯವಾದ ಹೇಳ್ಬೇಕು. ಯಾಕಂದ್ರೆ ನೀವೆಲ್ಲರೂ ಮೀಡಿಯಾದಾಗ ಅದನ್ನ ಇದು ಕೊಟ್ರಿ, ಪ್ರಚಾರ ಕೊಟ್ರಿ. ಸೊ ಜನಕ್ಕೆ ಅದು ಗೊತ್ತಾಯ್ತು, ಇಲ್ಲ ಹೀಗೆ ಕಲಾಭವನ ಬಿಟ್ಟ ಹೀಗೆ ಮಾಡಕತ್ತಾರ ಅಂತ ಹೇಳಿ. ಸೊ ತಮಗೆಲ್ಲ ಮತ್ತೊಮ್ಮೆ ಧನ್ಯವಾದ ಹೇಳ್ತೀನಿ. ಇದೇ ರೀತಿ ಈಗ 26, 27, 28 ಈ 3 ದಿವಸ ನಮ್ಮ ನಮ್ಮ KCD ಗ್ರೌಂಡ್ ಹಮ್ಮಿಕೊಂಡಿದ್ದೀವಿ. ಈ ಸಾರಿ ಏನಾಗಿದೆ, ನಾವು 3 ದಿನಗಳು ಒಂದು ಕಾರ್ಯಕ್ರಮ ಆಗ್ತೇವೆ. ಮೊದಲನೇ ದಿವಸ ಉದ್ಘಾಟನೆ ಮಾಡ್ತಾ ಇದ್ದೀವಿ. ಅದಕ್ಕೆ ಮುಂಜಾನೆ 11 ಗಂಟೆಗೆ ಇರುತ್ತೆ. ತಮ್ಗೆಲ್ಲ ಇಂಟ್ರೊಡ್ಯೂಷನ್ ಕೊಡ್ತಿದ್ದೀವಿ. ಅರವಿಂದ್ ಬೆಲೋದ್ರು ಬರ್ತಾರೆ, ಆಮೇಲೆ ವೆಂಕಟ ತೆಂಗಿನಕಾಯಿ ಅವರು, ಅದೇ ರೀತಿ ನಮ್ಮ ಯೂನಿವರ್ಸಿಟಿ BC ಅವರು ಬರ್ತಾರೆ. 2ನೇ ದಿವಸ ನಮ್ಮ ಇದ್ರ ಬಗ್ಗೆ ಅಂದ್ರೆ ಕೈ ಬಿಡಿ ಮಾಡ್ತಾ ಇದ್ದೀವಿ ನಾವು. ಈ ನಮ್ಮ ಎಕ್ಸಿಬಿಷನ್ 64 ತಗೊಳ್ಳೋದು ಯಾರ್ಯಾರ ಏನೇನು ಡೀಲ್ ಮಾಡ್ತಾರೆ. ಯಾಕಂದ್ರೆ ಮುಗಿದ್ಮೇಲೆ ಅವರು ನಮ್ಗೆ ಸ್ವಲ್ಪ ಕೈ ಬಿಡಿ ರೆಡಿ ಮಾಡಿ ಯಾರ್ಯಾರು ಯಾವ ಮಟೀರಿಯಲ್ಸ್ ಏನು ಡೀಲ್ ಮಾಡ್ತಾರೆ ಎಲ್ಲರಿಗೂ ಇನ್ಫಾರ್ಮೇಶನ್ ಇರುತ್ತೆ. ಕೈ ಬಿಟ್ಟು ರೆಡಿ ಮಾಡ್ತಾ ಇದ್ದೀವಿ, ಅದು ಇರುತ್ತೆ. ಮತ್ತೆ 3ನೇ ದಿವಸ ನಾವು ಕ್ಲೋಸಿಂಗ್ ಸೆರೆಮನಿ ಮಾಡ್ತಾ ಇದ್ವಿ. ಬಸವರಾಜ್ ಹೊರಟ್ಟಿ ಅವರು ಬರ್ತಾರೆ. 2ನೇ ದಿವಸಕ್ಕೆ ನಮ್ಮ ಇದೇ ಸರ್ಜರಿ ಅವರು ಮತ್ತೆ ಇಸ್ಮಾಯಿಲ್ ಮಾಡ್ತಾರೆ. ಅದೇ ರೀತಿ ನಮ್ಮ KCD ಸೈನ್ಸ್ ಕಾಲೇಜ್ ಪ್ರಿನ್ಸಿಪಾಲ್ ಮೇಡಮ್ ಸಾಲುಕಿ ಅವರು ಬರ್ತಾ ಇದ್ದಾರೆ. ಅವರು ಎಲ್ಲ ಕೂಡ ಕೈ ಬಿಡಿ ಬಿಡುಗಡೆ ಮಾಡ್ತಾರೆ. 3ನೇ ದಿವಸ ಕ್ಲೋಸಿಂಗ್ ಸೆರೆಮನಿ ಇರುತ್ತೆ. ಕ್ಲೋಸಿಂಗ್ ಸೆರೆಮನಿಗೆ ಬಸವ ಹೊರಟ್ಟು ಬರ್ತಾ ಇದ್ದಾರೆ. ಮತ್ತೆ ಇದೆಲ್ಲ ಮೀರಿ ಹೊರತಾಗಿ ನಾವು ಸ್ವಲ್ಪ ಬರೀ ನಮ್ದು ಎಕ್ಸಿಬಿಷನ್ ಆಯ್ತು. ನಮ್ಮ ಧಾರವಾಡದ ಸುತ್ತಮುತ್ತ ಇರುವ ಕಲಾವಿದರಿಗೆ, ಜನಪದ ಆಗಲಿ, ಹಳ್ಳಿ ಜನಕ್ಕಾಗಲಿ ಒಂದು ಅವ್ರ ಕಲೆ ಪ್ರೋತ್ಸಾಹ ಕೂಡ ಅನ್ನೋದಕ್ಕೆ ಒಂದು ಸ್ಟೇಜ್ ಮಾಡಿ, ಹೊರಗಡೆ ಒಂದು ಸ್ಟೇಜ್ ಮಾಡ್ತಾ ಇದ್ದೀವಿ. ಮಾಡಿ ನಮ್ಮ ಕೂಡ ಪುಟಾದಿ ಗವಾಯಿ ಕಲಾ ಪ್ರತಿಷ್ಠಾನದ ಸೆಕ್ರೆಟರಿ ಆದ ಮಾತನಾಡ ಕತ್ತಿ ನಮ್ಮ ಕೂಡಿದ್ದಾರೆ. ಸೊ ಅವರು ಅದು ಜನಕ್ಕೆ ಒಂದು ಅವರು ತಮ್ಮ ಕಲೆ ಪ್ರದರ್ಶಿಸಕ ಹೊರಗಡೆ ಒಂದು ಇದು ಮಾಡಿ ಇದ್ರೊಟ್ಟಿಗೆ ನಮ್ಮ ಎಕ್ಸಿಬಿಷನ್ ಕೂಡ ಅದು ಒಂದು ಮಾಡ್ತಾ ಇದ್ದೀವಿ.